ಕರ್ನಾಟಕ ರಾಜ್ಯಾದ್ಯಂತ ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದ ಸರ್ಕಾರ ಕೂಡ ನಿನ್ನೆ ಕೆಂಪೇಗೌಡರ ಅಧ್ಯಕ್ಷತೆಯಲ್ಲಿ ಆಚರಣೆಯನ್ನು ಕೂಡ ಮಾಡಿದೆ. ಇವತ್ತು ಆತ್ಮೀಯ ಕೆಂಪೇಗೌಡ ನಗರದಲ್ಲಿ ಕೆಂಪೇಗೌಡ ಜಯಂತಿ, ಹನುಮಂತೇಗೌಡರು ಬರೀ ಕೆಂಪೇಗೌಡ ಜಯಂತಿ ಅಲ್ಲ, ಹನುಮ ಜಯಂತಿಯನ್ನು ಕೂಡ ಹಲವಾರು ವರ್ಷಗಳ ಕಾಲ ಒಬ್ಬ ಕಾರ್ಪೊರೇಟರ್ ಆಗಿ ಈ ಭಾಗದಲ್ಲಿ ಅವರ ಗುರುತನ್ನು ಮಾಡ್ತಕ್ಕಂಥ ಕೆಲಸವನ್ನ ಈ ಭಾಗ ಸಂಪೂರ್ಣ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಹನುಮ ಜಯಂತಿಯನ್ನ ಈ ಬೆಂಗಳೂರಿಗೆ ಮೊಟ್ಟ ಮೊದಲ ಕೆಂಪೇಗೌಡ ಜಯಂತಿಯನ್ನು ಕೂಡ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ನನಗೂ ಕೂಡ ಆಹ್ವಾನವನ್ನು ಮಾಡಿದ್ರು. 24x7 ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಹನುಮಂತೇಗೌಡರನ್ನ ಅನೇಕರು ಟೆಸ್ಟ್ ಮಾಡ್ತಾರೆ. ಬಟ್ ನನ್ನಲ್ಲಿ ಅವರಲ್ಲಿ ಒಂದು ಗುಣವನ್ನು ನಾನು ನೋಡಿದೆ. ರಾಜಕಾರಣಿಯಾಗಿ 24x7 ಜನಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದೇ ಅವರ ಒಂದು ಗುಣ. ಯಾರಿಗೆ ಸಹಾಯ ಮಾಡಬೇಕು, ಸರ್ಕಾರದ ಸವಲತ್ತುಗಳು ಏನ್ ಮಾಡಬೇಕು, ಬಡವರಿಗೆ ಏನ್ ಸಹಾಯ ಮಾಡಬೇಕು, ಇವೆಲ್ಲವನ್ನ ಕೂಡ ಅವರು ಮೈಗೂಡಿಸ್ಕೊಂಡಿದ್ದಾರೆ. ಇವತ್ತಿನ ಸ್ಥಿತಿಗೆ ಅವರು ಬೇಕಾದಷ್ಟು ಜನ ರಾಜಕಾರಣದಲ್ಲಿ ಅವ್ರನ್ನ ತುಳಿಬೇಕು ಅಂತಕ್ಕಂಥದ್ದು ನೋಡ್ತಾ ಇರ್ಬೋದು. ಆದ್ರೆ ಯಾರು ಕೂಡ ತುಳಿಯಕ್ಕಾಗೋದಿಲ್ಲ. ಯಾಕೆಂದ್ರೆ ಹನುಮಂತೇಗೌಡ ಇರುವುದೇ ಜನಸೇವೆ ಮಾಡಕ್ಕೆ, ಹನುಮಂತೇಗೌಡ ಇರುವುದೇ ಬಡವರ ಸೇವೆ ಮಾಡಕ್ಕೆ, ಹನುಮಂತೇಗೌಡ ಇರುವುದೇ ಸರ್ಕಾರದ ಸವಲತ್ತುಗಳನ್ನ ತಂದು ಕೆಲಸ ಮಾಡ್ತಕ್ಕಂಥದ್ದೇ ಹನುಮಂತೇಗೌಡರ ನೇಚರ್. ಅದರಿಂದ ಘಟಾನುಘಟಿಗಳು ಏನೇ ಮಾಡಲಿ ಯಾರು ಕೂಡ ಅವ್ರನ್ನ ಅಲುಗಾಡಿಸಕ್ಕೆ ಆಗೋದಿಲ್ಲ. ಅದರಿಂದ ಇವತ್ತು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾನೆ. ಅವರಿಗೆ ನಾನು ಕೂಡ ಈ ಭಾಗದ ಸೇವಕನಾಗಿ ಅವರ ಕೆಲಸ ಕಾರ್ಯಗಳು, ಅವರ ಸೇವೆ, ನಮ್ಮ ದೇವರ ಸೇವೆ ಮಾಡ್ತಕ್ಕಂಥದ್ದು, ಹನುಮ ಜಯಂತಿ, ಕೆಂಪೇಗೌಡ ಜಯಂತಿ, ಹಿಂಗೆ ಅನೇಕ ಜಯಂತಿ ಕೆಲಸಗಳನ್ನು ಏನು ಮಾಡ್ತಿದ್ದಾರೆ ಅದರ ಮೆಚ್ಚಿ ಇವತ್ತು ಕೂಡ ನಮ್ದೊಂದು ದೊಡ್ಡ ಕಾರ್ಯಕ್ರಮ. ಹನುಮಂತೇಗೌಡರು 12ವರೆಗೆ ಬರಬೇಕು ಅಂದರು. ನೋಡ್ರಿ, 12ವರೆಗೆ ನಂದು ಕಾರ್ಯಕ್ರಮ ಜಾಸ್ತಿ ಇದೆ. ಅದರಿಂದ 10ವರೆಗೆ ಬರ್ತೀನಿ ಅಂತೇಳಿ ಸ್ವಲ್ಪ ಅರ್ಧ ಗಂಟೆ ಲೇಟಾಗಿ ಬನ್ನಿ ಅಂತಂದ್ರು. ಅವರ ಪ್ರಕಾರನೇ ಸ್ವಲ್ಪ ಲೇಟಾಗಿ ಬಂದಿದ್ದೇನೆ. ನಮ್ಮ ಅಧ್ಯಕ್ಷರು ನರಸಿಂಹಮೂರ್ತಿಯವರು ಸ್ವಾಗತ ಮಾಡ್ತೀನಿ ಅಂದರು. ನಾನೇ ಸ್ವಾಗತನ ಮಾಡ್ತೀನಿ. ಕೊನೆಗೆ ವಂದನಾರ್ಪಣೆ ನಾನೇ ಮಾತಾಡ್ಬಿಟ್ಟು ಹೋಗ್ತೀನಿ ಅಂತೇಳಿ ಯಾರು ಏನು ತಪ್ಪು ತಿಳಿಬಾರ್ದು. ನಮ್ಮದು ದೊಡ್ಡ ಕಾರ್ಯಕ್ರಮ ಕೊಂಬಘಟ್ಟ ಇದರಲ್ಲಿ ನಡೀತಾ ಇದೆ. ಹನುಮಂತೇಗೌಡರು ಇನ್ವೈಟ್ ಮಾಡಿದ್ರು. ತಪ್ಪು ತಿಳ್ಕೋಬಾರ್ದು ಹನುಮಂತೇಗೌಡರು ಅಂತೇಳಿ ಅವ್ರಿಗೋಸ್ಕರ, ಅವರ ಪ್ರೀತಿಗೋಸ್ಕರ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ. ನಾನು ಯಾವತ್ತೂ ಹನುಮಂತೇಗೌಡರಿಗೆ ತೊಂದರೆ ಕೊಡಕ್ಕೆ ಹೋಗ್ಲಿಲ್ಲ. ಒಂದು ಅವರ ಸಮ್ಮುಖದಲ್ಲಿ ಅವ್ರಿಗೆ ಅಂತಲ್ಲ, ಯಾರಿಗೂ ಕೂಡ ನಾನು ತೊಂದರೆ ಮಾಡಲಿಕ್ಕೆ ಹೋಗೋದಿಲ್ಲ. ಅವ್ರು ಯಾರಾದ್ರೂ ವಿರೋಧ ಪಕ್ಷದವರು ಬೆಳೀತಾರೆ ಅಂತಲೂ ಕೂಡ ಅವರಿಗೆ ಡೈರೆಕ್ಟಾಗೆ ಇಂಡೈರೆಕ್ಟಾಗೆ ನಾನು ಸಪೋರ್ಟ್ ಮಾಡ್ತೀನಿ. ಅವ್ರ ಹಣೆ ಬರದಲ್ಲಿ ಏನಿದೆಯೋ ಗೊತ್ತಿಲ್ಲ. ಅವ್ರು ಬರುವಾಗಲೇ ಹಣೆ ಬರದಲ್ಲಿ ಬರ್ಸ್ಕೊಂಡ್ಬಂದ್ಬಿಟ್ಟಿರ್ತಾರೆ. ಈಗ ನಾವೆಲ್ಲ ಬ್ರಹ್ಮನ ಹೊರಗಡೆ ಬರುವಾಗ ನಾವೇನು ಕೇಳುವುದಿಲ್ಲ. ಆದ್ರೆ ಹನುಮಂತೇಗೌಡರು ಹೊರಗಡೆ ಬರುವಾಗ, ಏ ಬ್ರಹ್ಮ, ಇದೇ ತರ ಬರೆಯೋ, ನೀನು ನನಗೆ ಇದೇ ತರ ಜನಸೇವೆ ಮಾಡಬೇಕು ಅಂತ ಬರೆಯೋ, ಇದೇ ತರ ರಾಜಕಾರಣದಲ್ಲಿ ಯಾರೇ ತೋದ್ರು ನಾನು ಮೇಲೆ ಇನ್ನೂ ತೋದಷ್ಟು ಮೇಲೆ ಬರ್ತೀನಿ ಅಂತ ಬರೀರಿ ಅಂತೇಳಿ ಹನುಮಂತೇಗೌಡರು ಬ್ರಹ್ಮನ ಹತ್ರ ಎಲ್ಲ ಕೂಡ ಬರ್ಸ್ಕೊಂಡು ಬಂದಿದ್ದಾರೆ. ಅದರಿಂದ ನಾನು ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯವನ್ನ ಎಲ್ಲ ಕೊಟ್ಟು ಕಾಪಾಡಲಿ. ಅವ್ರು ಎಲ್ಲಿಯ ತನಕ ಈ ಭಾಗದಲ್ಲಿ ಜನಸೇವೆಯನ್ನ ಮಾಡ್ತಾರೆ, ಬಡವರ ಸೇವೆಯನ್ನ ಮಾಡ್ತಾರೆ, ಅವರಿಗೆ ನಾನು ಸಂಪೂರ್ಣ ಸಹಕಾರವನ್ನ ಕೂಡ ಕೊಡ್ತೇನೆ. ಅವರಿಗೆ ಬೆಂಬಲವಾಗಿ ನಿಲ್ತೇನೆ. ನಂದೇನಾದ್ರೂ ಅಳಿಲು ಸೇವೆ ಇದ್ರೆ ಯಾವಾಗ ಬೇಕಾದ್ರೂ ಹನುಮಂತೇಗೌಡರು ಹೇಳಿದ್ರೆ ನಾನು ಕೂಡ ಅವರ ಜೊತೆಯಲ್ಲಿ ಬರ್ತೇನೆ, ಅವರಿಗೆ ಬೆಂಬಲವಾಗಿ ನಿಲ್ತೇನೆ ಅಂತಕ್ಕಂಥದ್ದನ್ನ ಹೇಳಿ ಮತ್ತೊಮ್ಮೆ ಕೆಂಪೇಗೌಡ ಜಯಂತಿಯ
ಶುಭಾಶಯಗಳು. ನೂರಾರು ಮಹಿಳೆಯರು ಪೂರ್ಣಕುಂಭ ಸ್ವಾಗತವನ್ನ ಕೂಡ ನೋಡಿದ್ದೀರಿ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ನನಗೆ ಬಹಳ ಆತ್ಮೀಯರು. ಅವ್ರು ಯಾವುದೇ ಪಕ್ಷದಲ್ಲಿರಲಿ, ಅವ್ರು ಮಾಡಿದಂಥ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ಗೆ ಅವರ ಕೊಟ್ಟಂತ ಕೊಡುಗೆ ಅಪಾರ. ಆದರೆ ಅವ್ರಿಗೂ ಕೂಡ ಅಲ್ಲಿ ಅವರ ಕೆಪಾಸಿಟಿಗೆ, ಅವರ ನಾಲೆಡ್ಜ್ಗೆ, ಅವರ ಕಮಿಟ್ಮೆಂಟ್ಗೆ ಅಲ್ಲಿ ಆಗಲಿಲ್ಲ. ಆದರೂ ಕೂಡ ದೊಡ್ಡವ್ರನ್ನ ಎದುರಾಕೊಂಡು ಈ ಬೆಂಗಳೂರು ಸಿಟಿಗೆ ಕನ್ನಡ ಸಾಹಿತ್ಯ ಪರಿಷತ್ ಏನೆಲ್ಲ ಸಹಾಯ ಮಾಡ್ಬೋದು, ಏನೆಲ್ಲ ಆ ಪರಿಷತ್ಗೆ ಅನುಕೂಲ ಮಾಡ್ಬೋದು ಅಂತಕ್ಕಂಥದ್ದನ್ನ ಕೂಡ ಅವರು ಮಾಡಿದ್ದಾರೆ. ಅದರಿಂದ ಮತ್ತೊಮ್ಮೆ ಹನುಮಂತೇಗೌಡರಿಗೆ ಮತ್ತೆ ಅವ್ರ ಎಲ್ಲ ಟೀಮ್ಗೆ ನಾನು ತುಂಬ ಹೃದಯದ ಅಭಿನಂದನೆ ಹೇಳಿ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರೂ ನಮಸ್ಕಾರ, ಒಳ್ಳೆಯದು. ದಯಮಾಡಿ ಎಸ್ ಸಿ ಸೋಮಶೇಖರ್ ಅವರು ಮಾಡ್ತಾ ಸಾಕ್ತಿರುವಂತಹ ಛಲ ಬಿಡದಂತಹ ಛಲಗಾರ. ಒಂದು ರೀತಿ ಜನಪರವಾದಂತಹ ಕಾಳಜಿಯನ್ನ ಉಳ್ಳಂತಹ ಕೆಂಪೇಗೌಡ ತತ್ವಾದರ್ಶಗಳನ್ನ ಮೈಗೂಡಿಸ್ಕೊಂಡು ನಡೀತಿರುವ